ಎಸ್ ಬಿ ಐ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ವೋಟಿಂಗ್ ಪೋಲ್ ಇಟ್ಟಿದ್ದಾರಲ್ಲ, ಸೊ ನೀವು ಎಸ್ ಬಿ ಐನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಇಲ್ವಾ, ಇಲ್ಲ ರೀಫಂಡ್ ಆಪ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಏನಂದರೆ 3 ಆಪ್ಷನ್ ಇದೆ. ಸೊ ನೀವು ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಪೆಂಡಿಂಗ್ ಆ್ಯಕ್ಟಿವ್ ಯೂಸರ್ಸ್ ಇನ್ನೂ 1,45,000 ಮೆಂಬರ್ಸು ಇನ್ನೂ ವೋಟಿಂಗ್ ಹಾಕಿಲ್ಲ. ರೆಡಿ ಟು ಬೈ ಕೂಪನ್ ಅಂದರೆ ಹಣ ಕೊಟ್ಬಿಟ್ಟು ತಿಂಗಳಿಗೆ 7,000 3 ತಿಂಗಳಿಗೆ 7,000 ಕಟ್ಟಬೇಕು. ಓಕೆನಾ. ಅದು ನಿಮಗೆ 3 ತಿಂಗಳು ಆದಮೇಲೆ, ಅಂದರೆ ಈ ಮಂತ್ ನೀವು ಫಾರ್ ಎಕ್ಸಾಂಪಲ್ ಆಗಸ್ಟ್ ನೀವು ಹಣ ಕಟ್ತೀರ ಅಂತ ಹೇಳ್ಕೊಳ್ಳಿ 7,000. ಓಕೆನಾ. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ಗೆ ನಿಮಗೆ 8,000 ಬರುತ್ತೆ. ಸೊ ಅದೇ ಸಲ ಸೆಪ್ಟೆಂಬ್ರಿಗೆ 7,000 ನೀವು ಕಟ್ಟಬೇಕು. ಸೊ ಡಿಸೆಂಬರ್ಗೆ ನಿಮಗೆ 8,000 ಬರುತ್ತೆ. ಈ ಥರ 3 ತಿಂಗಳು ಬರುತ್ತೆ. ಓಕೆನಾ. ಸೊ ಆ ಥರ ಸ್ಕೀಮ್ನಲ್ಲಿ ಇರೋರಿಗೆ ಬೆನಿಫಿಟ್ ಜಾಸ್ತಿ. ಬೆನಿಫಿಟ್ ಏನಂದರೆ 15% ಟ್ಯಾಕ್ಸ್ ರಿಡಕ್ಷನ್ ಮಾತ್ರ ಇರುತ್ತೆ, ಪ್ಲಸ್ ಸಂಬಳನೂ ಜಾಸ್ತಿ ಇರುತ್ತೆ. ನಾಟ್ ರೆಡಿ ಟು ಬೈ ಕೂಪನ್ ಅಂದರೆ ಈ ಕ್ಯಾಟಗರಿ ಇದೆ ನೋಡಿ. ನಾನು ನಾಟ್ ರೆಡಿ ಮೇಲ್ಗಡೆ ತರಿಸ್ತೀನಿ. ನಾಟ್ ರೆಡಿ ಟು ಬೈ ಕೂಪನ್ ಪ್ರಮೋಷನ್ ಟೀಮ್ ಅಂದರೆ ಫಸ್ಟ್ ಇದ್ದಿದ್ದು ಸೇಲ್ಸ್ ಟೀಮು. ಓಕೆನಾ. ಸೊ ಪ್ರಮೋಷನ್ ಟೀಮ್ ಅಂದರೆ ಇಲ್ಲಿ ಕ್ಯಾಟಗರಿ ನೋಡಿ, ಫಸ್ಟ್ ಸೇಲ್ಸ್ ಟೀಮ್. ಸೊ ಇಲ್ಲಿ ರೆಡಿ ಟು ಬೈ ಕೂಪನ್ಸ್ ಅಂದರೆ 7,000 3 ತಿಂಗಳು ನಾನು ಕಂಟಿನ್ಯೂ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ನಾನು 3 ತಿಂಗಳು ಆಮೇಲೆ 8,000 ತೊಗೊಳ್ತೀನಿ ಅಂತ ಇರೋ ಮೆಂಬರ್ಸು ಅದು. ಸೊ ಅದರಲ್ಲಿ 15% ಟ್ಯಾಕ್ಸ್ ರಿಡಕ್ಷನ್. ಪ್ರಮೋಷನ್ ಟೀಮ್ ಅಂದರೆ ನಾನು ಕೂಪನ್ ಪರ್ಚೇಸ್ ಮಾಡೋದಿಲ್ಲ, ಬಟ್ ಕೆಲಸ ಮಾಡ್ತೀನಿ ಅಂದರೆ ಪ್ಲ್ಯಾನ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಇರೋರು ಎರಡನೇ ಕ್ಯಾಟಗರಿ. ಇಲ್ಲಿಗೆ ಏನಾಗುತ್ತೆ ಅಂದರೆ ನಿಮಗೆ 30% ಟ್ಯಾಕ್ಸ್ ಡಿಡಕ್ಷನ್ ಮಾಡ್ತಾರೆ. ಓಕೆನಾ. ಸೊ ಏನೇ ಸಂಪಾದನೆ ಮಾಡಿದ್ರು ₹500 ಮೈಕ್ರೋ ಟಾಸ್ಕ್ ಆಪ್ಷನಲ್ಲಿ ಸೆಲೆಕ್ಟ್ ಮಾಡುವಾಗ ₹500 6 ತಿಂಗಳಿಗೆ 4 ತಿಂಗಳಿಂದ 6 ತಿಂಗಳ ಒಳಗಡೆ ₹500 ಬರುತ್ತೆ. ಅದರಲ್ಲಿ 30% ಟ್ಯಾಕ್ಸ್ ಡಿಡಕ್ಷನ್ ಮಾಡ್ತಾರೆ. ಮಿಕ್ಕಿದ್ದು ಬಂದು ಅದರಾಮೇಲೆ 10,000 6 ಮಂತ್ಸ್ ಆಮೇಲೆ 10,000 ಬರುತ್ತಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ 30% ಟ್ಯಾಕ್ಸ್ ಡಿಡಕ್ಷನ್ ಮಾಡ್ತಾರೆ ಈ ಕ್ಯಾಟಗರಿ. ಇಲ್ಲ ಸರ್, ನಾನು ಪೇಮೆಂಟು ಮಾಡೋದಿಲ್ಲ, ಪೇಮೆಂಟ್ ಮಾಡ್ದೇನೂ ಇರೋದಿಲ್ಲ, ನನಗೆ ರೀಫಂಡ್ ಬೇಕು ಅಂದರೆ ನಾನು ಎಸ್ ಬಿ ಅಂತ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಇರೋರು ಈ ಕ್ಯಾಟಗರಿನ ಈ ಥರ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಪೇಮೆಂಟ್ ಇಲ್ಲದೆ ಕಂಟಿನ್ಯೂ ಮಾಡ್ತೀನಿ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆನಾ. ಜಸ್ಟ್ ಫಾರ್ ನಿಮಗೆ ಶೇರಿಂಗೋಸ್ಕರ. ಓಕೆ. ಸೊ ಇನ್ ಕೇಸ್ ನಾನು ಪೇಮೆಂಟ್ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಇರೋ ಮೆಂಬರ್ಸು ಫಸ್ಟ್ ಕ್ಯಾಟಗರಿ. ಪೇಮೆಂಟ್ ಮಾಡದೆ ನಾನು ಕಂಟಿನ್ಯೂ ಮಾಡ್ತೀನಿ, 30% ಟ್ಯಾಕ್ಸ್ ಡಿಡಕ್ಷನ್ ಆದರೆ ಪರವಾಗಿಲ್ಲ ಅಂತಿರೋ ಸೆಕೆಂಡ್ ಕ್ಯಾಟಗರಿ. ಮೂರನೇ ಕ್ಯಾಟಗರಿ ಬಂದು ನನಗೆ ಏನು ಬೇಡ, ನನಗೆ ರೀಫಂಡ್ ಅಮೌಂಟ್ ಕೊಡಿ, ನಾನು ಎಸ್ ಬಿ ಐಯಿಂದ ಆಚೆ ಹೋಗ್ತೀನಿ ಅಂತ ಇರೋ ಮೆಂಬರ್ಸು. ಸೊ ನಾನು ಇವಾಗ ಫ್ರೀ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದೆ, ಸಬ್ಮಿಟ್ ಮಾಡಿದೆ, ಈ ಥರನೇ ಮಾಡಬೇಕು. ಓಕೆ. ಸೊ ವೆಲ್ಕಮ್ ಟು ಫ್ಯಾಮಿಲಿ ಅಂತ ಬರುತ್ತೆ. ಬೇಡ ಅಂತ ಹೇಳಿದ್ರೆ ಒಂದು ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಇಷ್ಟು ದಿವಸನಲ್ಲಿ ನಿಮಗೆ ಅಮೌಂಟ್ ಸಿಗುತ್ತೆ ರೀಫಂಡ್ ಅಂತ ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಧನ್ಯವಾದಗಳು.